Back with one of the next chapter of the biology, that is human reproduction ಆದ್ಮೇಲೆ ಅದಕ್ಕೆ ಸಂಬಂಧಪಟ್ಟಂತ ಒಂದು one more important concept, reproductive health. Okay, reproductive health will gonna ask you around 5 to 6 marks in your annual exams. Okay, reproductive health ಬಗ್ಗೆ we will discuss now. Let's not waste our time. Let us discuss the entire introductory part. Introduction ಅನ್ನೋದನ್ನ reproductive health ಅಲ್ಲಿ. What do you mean by reproductive health? ಮುಖ್ಯವಾಗಿ reproductive health ಅಂದ್ರೆ ಏನು ಅಂದ್ರೆ you have already seen what do you mean by health. ಈಗ ಜನರಲ್ ಆಗಿ ಹೇಳೋದಾದ್ರೆ health ಅಂದ್ರೆ what is mean by ಆರೋಗ್ಯ. health ಅಂದ್ರೆ ಏನು ಅಂದ್ರೆ ಇಟ್ ಇಸ್ ಅ ಫಿಸಿಕಲ್ ವೆಲ್ ಬೀಯಿಂಗ್ ಅಂತ ಕರಿತೀವಿ. ಫಿಸಿಕಲ್ ವೆಲ್ ಬೀಯಿಂಗ್ ಅಂದ್ರೆ ಎಲ್ಲಾ ತರದಲ್ಲೂ ನಮಗೆ ದೈಹಿಕವಾಗಿ ಏನೋ ತರ ತೊಂದರೆ ತಾಪತ್ರಯಗಳಿಲ್ಲ, ನಮ್ಮ ದೇಹಕ್ಕೆ ಸುಸ್ತಾಗ್ತಿಲ್ಲ, ನಮ್ಗೆಲ್ಲೂ ಕೈಕಾಲು ನೋವುತ್ತಿಲ್ಲ, ವಿ ಆರ್ ಫೀಲಿಂಗ್ ವೆರಿ ಫ್ರೀ. ಫಿಸಿಕಲಿ ನಾವು ವೆಲ್ ಬೀಯಿಂಗ್ ಆಗಿದ್ದೀವಿ ಅಂದ್ರೆ ದಟ್ ಇಸ್ ಕಾಲ್ಡ್ ಹೆಲ್ದಿ. ವಿ ಆರ್ ಹೆಲ್ದಿ. ಬಟ್ ಇಲ್ಲಿ ಚಾಪ್ಟರ್ ಅಲ್ಲಿ ಇರೋದು ಹೆಲ್ತ್ ಅಲ್ಲ, ರೀಪ್ರೊಡಕ್ಟಿವ್ ಹೆಲ್ತ್. ರೀಪ್ರೊಡಕ್ಟಿವ್ ಹೆಲ್ತ್ ಅಂದ್ರೆ ಏನು? ಹೌ ವಿ ಆರ್ ಬೀಯಿಂಗ್ ವೆರಿ ವೆಲ್ in the aspects of our reproduction. ನಮ್ಮ reproductive aspect ಅಲ್ಲಿ, ಸಂತಾನೋತ್ಪತ್ತಿಯ ವಿಷಯದಲ್ಲಿ ನಾವು ಎಷ್ಟು ಆರೋಗ್ಯವಾಗಿದ್ದೀವಿ, that is what reproductive health. ನಮ್ಮ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಇದೆಯಲ್ಲ, WHO ಅಂದ್ರೇನು? ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್. ಮೋಸ್ಟ್ ಇಂಪಾರ್ಟೆಂಟ್, ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ರಿಪ್ರೊಡಕ್ಟಿವ್ ಹೆಲ್ತ್ ಅಂದ್ರೆ ಏನು ಅಂತ ಒಂದು ಡೆಫಿನೇಷನ್ ಅನ್ನ ಕೊಡುತ್ತೆ. According to World Health Organization, what is reproductive health? ಅಂದ್ರೆ ಇದೆ. So World Health Organization ಪ್ರಕಾರ what is reproductive health ಅಂತ ಕೇಳಿದ್ರೆ, this is the statement: total well-being in all the aspects of reproduction. reproduction ಗೆ ಸಂಬಂಧಪಟ್ಟ ಎಲ್ಲಾ ವಿಷಯದಲ್ಲೂ ಟೋಟಲ್ ಆಗಿ ನಾವು ವೆಲ್ ಬೀಯಿಂಗ್ ಆಗಿರೋದು ಅಂದ್ರೆ ಆರೋಗ್ಯವಾಗಿರೋದು. ಸೊ ಯಾವ್ಯಾವುದು ಟೋಟಲ್ ವೆಲ್ ಬೀಯಿಂಗ್ ಅಂದ್ರೆ, ಫಿಸಿಕಲಿ ದೈಹಿಕವಾಗಿ, ಎಮೋಷನಲಿ ನಮಗೆ ಭಾವನಾತ್ಮಕವಾಗಿ, ಬಿಹೇವಿಯರಲ್ ನಮ್ಮ ನಡತೆಯಲ್ಲಿ, ಮತ್ತೆ ಸೋಷಿಯಲ್ ಅಂದ್ರೆ ಸಾಮಾಜಿಕವಾಗಿ, ಎಲ್ಲಾ ತರದಲ್ಲೂ ನಾವು ಆರೋಗ್ಯವಾಗಿರೋದೇ ರಿಪ್ರೊಡಕ್ಟಿವ್ ಹೆಲ್ತ್. ಅರ್ಥ ಆಗ್ತಿದೆ? ಇಟ್ಸ್ ಅ ಫಿಸಿಕಲ್, ಎಮೋಷನಲ್, ಬಿಹೇವಿಯರಲ್, ಸೋಷಿಯಲ್ ವೆಲ್ ಬೀಯಿಂಗ್ ಆರ್ ಬೀಯಿಂಗ್ ಆರ್ and also we can say like total well-being in all the aspects of reproduction, that is called as reproductive health. ಯಾರ ಪ್ರಕಾರ ಇದು? according to the definition given by World Health Organization. reproductive health ನ ನಾವು ಅಚೀವ್ ಮಾಡೋದಕ್ಕೆ ಆಗದೆ ಇರುವಂತಹ ಒಂದಷ್ಟು, ಅಥವಾ reproductive health ನ ನಾವು ತಲುಪಕ್ ಆಗದೆ ಇರುವಂತಹ ಸಮಸ್ಯೆಗಳು ಏನು, ಪ್ರಾಬ್ಲಮ್ಸ್ ಏನು? ಮುಖ್ಯವಾಗಿ ಪಾಪ್ಯುಲೇಷನ್, ಹೆಚ್ಚು ಗ್ರೋ ಆಗ್ತಾ ಇರುವಂತಹ ಪಾಪ್ಯುಲೇಷನ್ ಎಕ್ಸ್ಪ್ಲೋಷನ್ ಅಂತಾನು ಕೂಡ ಹೇಳ್ಬೋದು. ಎಕ್ಸ್ಪ್ಲೋಷನ್ ಅಂದ್ರೆ ಅತಿ ಹೆಚ್ಚು ಮೀರ್ತಿರುವಂತಹ ಜನಸಂಖ್ಯೆ. ಲ್ಯಾಕ್ ಆಫ್ ಅವೇರ್ನೆಸ್ ಅಬೌಟ್ STDs. STDs ಅಂದ್ರೆ ಏನು? STDs ಅಂದ್ರೆ ಸೆಕ್ಷುವಲಿ ಟ್ರಾನ್ಸ್ಮಿಟೆಡ್ ಡಿಸೀಸಸ್ ಅಂತಂದ್ರೆ, ನಮ್ಮ ರಿಪ್ರೊಡಕ್ಷನ್ ಮೀಟಿಂಗ್ ಆಗ್ಬೇಕಾದ್ರೆ, ಲೈಂಗಿಕತೆ ನಡಿಬೇಕಾದ್ರೆ ಬರುವಂತ ಕೆಲವೊಂದು ರೋಗಗಳು, ಅಲ್ಲಿಂದ ಟ್ರಾನ್ಸ್ಮಿಟ್ ಆಗುವಂತಹ ರೋಗಗಳು ಡ್ಯೂರಿಂಗ್ ಸೆಕ್ಸ್. ಅರ್ಥ ಆಗ್ತಿದೆಯಾ? ಸೆಕ್ಷುವಲಿ ಟ್ರಾನ್ಸ್ಮಿಟಿಂಗ್ ಡಿಸೀಸ್ ಗಳ ಬಗ್ಗೆ ಏನೇನ್ ರೋಗಗಳು ಬರ್ಬೋದು ಅನ್ನೋ ಅರಿವು ಇಲ್ಲದೆ ನಮ್ಮಲ್ಲಿ ರಿಪ್ರೊಡಕ್ಟಿವ್ ಹೆಲ್ತ್ ನ ನಾವು ಮೇಂಟೈನ್ ಮಾಡೋದಕ್ಕೆ ಆಗ್ತಾ ಇಲ್ಲ. ಸೊ ದಟ್ ಇಸ್ ಒನ್ ಆಫ್ ದ ಪ್ರಾಬ್ಲಮ್. ಏನು? ಲ್ಯಾಕ್ ಆಫ್ ಅವೇರ್ನೆಸ್ ಅಂದ್ರೆ ಏನು, STD ಅಂದ್ರೆ ಏನು, ಅದ್ರ ಬಗ್ಗೆ ಯಾವುದೇ ಜನಗಳಿಗೆ ಜಾಗರೂಕತೆ ಇಲ್ದೇನೆ ನಮ್ಗೆ ರಿಪ್ರೊಡಕ್ಟಿವ್ ಹೆಲ್ತ್ ನ ರೀಚ್ ಮಾಡಕ್ ಆಗ್ತಾ ಇಲ್ಲ. ಇನ್ನೊಂದು ಮಿತ್ಸ್ ಅಂಡ್ ಮಿಸ್ಕನ್ಸೆಪ್ಷನ್ ಅಬೌಟ್ ಸೆಕ್ಸ್ ರಿಲೇಟೆಡ್ ಆಸ್ಪೆಕ್ಟ್ಸ್ ಅಂದ್ರೆ, ಕೆಲವೊಂದು ತಪ್ಪು ಕಲ್ಪನೆಗಳನ್ನ ನಮ್ಮಲ್ಲಿ ನಾವು ತುಂಬಿಕೊಂಡಿರೋದ್ರಿಂದ ನಮ್ಗೆ ರಿಪ್ರೊಡಕ್ಟಿವ್ ಹೆಲ್ತ್ ನ ನಾವು ಅಚೀವ್ ಮಾಡಕ್ ಆಗ್ತಾ ಇಲ್ಲ. ಫೀಟಸ್ ಇಲಿಗಲ್ ಅಬಾರ್ಷನ್ ಆಫ್ ಫೀಟಸ್ ಅಂದ್ರೆ, ಭ್ರೂಣವನ್ನ ಕಂಪ್ಲೀಟ್ ಆಗಿ ಡೆವಲಪ್ ಆಗೋಕ್ಕಿಂತ ಮುಂಚೆನೆ ರಿಮೂವ್ ಮಾಡೋದ್ರಿಂದ ನಮ್ಮ ರಿಪ್ರೊಡಕ್ಟಿವ್ ಹೆಲ್ತ್ ಏನಾಗ್ತಾ ಇದೆ? ಹಾಳಾಗ್ತಾ ಇದೆ. ಮಿಸ್ಕನ್ಸೆಪ್ಷನ್ ಅಬೌಟ್ ಇನ್ಫರ್ಟಿಲಿಟಿ, ಬರ್ತ್ ಆಫ್ ಮೇಲ್ ಚೈಲ್ಡ್, ಗಂಡ್ ಮಗು ಹೆಣ್ಮಗು ಅನ್ನುವಂತ ಒಂದು ಭೇದ ಭಾವಗಳಿಂದ, ಮತ್ತೆ ಇನ್ಫರ್ಟಿಲಿಟಿ ಅಂದ್ರೆ ಮಕ್ಕಳ ಆಗದೆ ಇರುವಂತಹ, ಏನಂತೀವಿ ಅದಕ್ಕೆ, ಇನ್ಫರ್ಟಿಲಿಟಿ ಅಂದ್ರೆ ಸಂತಾನೋತ್ಪತ್ತಿ, ದೇ ಆರ್ ನಾಟ್ ಏಬಲ್ ಟು ಪ್ರೊಡ್ಯೂಸ್ ಆಫ್ಸ್ಪ್ರಿಂಗ್ ನ ಪ್ರೊಡ್ಯೂಸ್ ಮಾಡಕ್ ಆಗದಿರೋರ್ಗೆ ಇನ್ಫರ್ಟೈಲ್ ಪೀಪಲ್ಸ್ ಅಂತ ಕರಿತೀವಿ. ಅವ್ರಿಗೆ ಇರುವಂತಹ ಒಂದಷ್ಟು ತಪ್ಪು ಕಲ್ಪನೆಗಳು.
ಅಂದ್ರೆ ನಮ್ಗೆ ಯಾವುದೇ ತರದ ಜಾಗರೂಕತೆ ಇಲ್ಲ, ಅವೇರ್ನೆಸ್ ಇಲ್ಲದೆ ಇರೋದ್ರಿಂದ ನಮ್ಗೆ ರೀಪ್ರೊಡಕ್ಟಿವ್ ಹೆಲ್ತ್ ನ ಅಚೀವ್ ಮಾಡಕ್ ಆಗ್ತಾ ಇಲ್ಲ. ಇದೇ ಮೇನ್ ಪ್ರಾಬ್ಲಮ್ಸ್. ಓಕೆನಾ? ಸ್ಟಡಿ ಅಬೌಟ್ ವಾಟ್ ಇಸ್ RCH. RCH ಅಂತಂದ್ರೆ ಏನಪ್ಪಾ ಅಂದ್ರೆ, RCH ನ ಫುಲ್ ಫಾರ್ಮ್ ರಿಪ್ರೊಡಕ್ಟಿವ್ ಅಂಡ್ ಚೈಲ್ಡ್ ಹೆಲ್ತ್ ಕೇರ್ ಪ್ರೋಗ್ರಾಮ್ ಅಂತ. ಇಟ್ ವಾಸ್ ಸ್ಟಾರ್ಟೆಡ್ ಇನ್ ಇಂಡಿಯಾ. ಇಂಡಿಯಾದಲ್ಲಿ ಇದನ್ನ ಶುರು ಮಾಡಿದ್ರು. ಇಂಡಿಯಾ ಇಸ್ ದ ಫಸ್ಟ್ ಕಂಟ್ರಿ in the world to start the plan and programs to attain total reproductive health. ನಮ್ಮ ರಿಪ್ರೊಡಕ್ಟಿವ್ ಹೆಲ್ತ್ ನ ಅಚೀವ್ ಮಾಡೋದಕ್ಕೆ ಏನೇನ್ ಪ್ಲಾನ್ ಮಾಡ್ಬೇಕು. ಇವಾಗ ಆಲ್ರೆಡಿ ನೋಡಿದ್ವಿ ಹಿಂದ್ಗಡೆ ರಿಪ್ರೊಡಕ್ಟಿವ್ ಹೆಲ್ತ್ ನ ನಾವು ಅಚೀವ್ ಮಾಡೋದಕ್ಕೆ ಏನೇನ್ ಸಮಸ್ಯೆಗಳನ್ನ ಎದುರಿಸ್ತಿದೀವಿ ಅಂತ. ಈಗ ಇಂಡಿಯಾದಲ್ಲಿ ಪ್ಲಾನ್ ಮಾಡ್ಬೇಕು, ಆ ಪ್ರಾಬ್ಲಮ್ಸ್ ಇಂದ ನಾವ್ ಯಾವ ತರ ಓವರ್ಕಮ್ ಆಗ್ಬೇಕು ಅಂತ, ಆ ಪ್ರಾಬ್ಲಮ್ಸ್ ನ ನಾವ್ ಯಾವ ರೀತಿ ಅವಾಯ್ಡ್ ಮಾಡ್ಬೇಕು ಅನ್ನೋದಕ್ಕೋಸ್ಕರ ಒಂದಷ್ಟು ಪ್ಲಾನ್ಸ್ ಮತ್ತೆ ಪ್ರೋಗ್ರಾಮ್ಸ್ ಗಳನ್ನ ಇಂಡಿಯಾ ಇಸ್ ದ ಫಸ್ಟ್ ಕಂಟ್ರಿ ಇನಿಷಿಯೇಟಿವ್ ನ ತಗೊಳುತ್ತೆ. 1951 ನಲ್ಲಿ ಇಂಡಿಯಾ ಫ್ಯಾಮಿಲಿ ಪ್ಲಾನಿಂಗ್ ಪ್ರೋಗ್ರಾಮ್ ಅನ್ನ ಲಾಂಚ್ ಮಾಡುತ್ತೆ. ಆಯ್ತಾ? ಅದ್ರ ಜೊತೆಗೆ ಇನ್ನ ಒಂದ್ ಪ್ರೋಗ್ರಾಮ್ ಅನ್ನ ಲಾಂಚ್ ಮಾಡುತ್ತೆ. ಅದ್ರ ಹೆಸರು ರಿಪ್ರೊಡಕ್ಟಿವ್ ಚೈಲ್ಡ್ ಹೆಲ್ತ್ ಕೇರ್, ರಿಪ್ರೊಡಕ್ಟಿವ್ ಅಂಡ್ ಚೈಲ್ಡ್ ಹೆಲ್ತ್ ಕೇರ್ ಅನ್ನುವಂತಹ ಒಂದು ಪ್ರೋಗ್ರಾಮ್ ಅನ್ನ ಲಾಂಚ್ ಮಾಡುತ್ತೆ. ಈ ಪ್ರೋಗ್ರಾಮ್ ನ ಏಮ್ ಏನು? ಈ ಪ್ರೋಗ್ರಾಮ್ ಏನಕ್ಕೆ ಅವ್ರು ಮಾಡಿದ್ರು ಅಂದ್ರೆ, ಟು ಕ್ರಿಯೇಟ್ ದ ಅವೇರ್ನೆಸ್ ಅಬೌಟ್ ರಿಪ್ರೊಡಕ್ಷನ್ ರಿಲೇಟೆಡ್ ಆಸ್ಪೆಕ್ಟ್. ನಾವು ಹಿಂದೆ ಓದಿದ್ವಿ ಪ್ರಾಬ್ಲಮ್ ಅಲ್ಲಿ, ಜನಗಳಿಗೆ ಯಾವ್ದ್ರ ಬಗ್ಗೆ ಗೊತ್ತಿರ್ಲಿಲ್ಲ, ಡಿಸೀಸಸ್ ಏನೇನ್ ಬರುತ್ತೆ, ಸೆಕ್ಷುಲಿ ಟ್ರಾನ್ಸ್ಮಿಟೆಡ್ ಡಿಸೀಸ್ ಬಗ್ಗೆ ಏನು ಅರಿವೇ ಇರ್ಲಿಲ್ಲ ಅಂತ. ಅವ್ರಿಗೆ ಅರಿವನ್ನ ಮೂಡಿಸ್ಬೇಕು ಅನ್ನೋದೇ ಅವರ ಮೊದಲನೇ ಗುರಿಯಾಗಿತ್ತು. ಯಾವುದು? RCH ಪ್ರೋಗ್ರಾಮ್ದು ಏಮ್ಸ್. ಜೊತೆಗೆ ಜನಗಳಿಗೆ ಉತ್ತಮವಾದಂತಹ ಮೆಡಿಸಿನ್ ಫೆಸಿಲಿಟೀಸ್ ನ ಕೊಡ್ಬೇಕು, ಆರೋಗ್ಯವನ್ನ, ರಿಪ್ರೊಡಕ್ಟಿವ್ ಹೆಲ್ತ್ ನ ಅವರು ಇಂಪ್ರೂವ್ ಮಾಡ್ಕೊಳ್ಳೋದಕ್ಕೋಸ್ಕರ. ಸ್ಕೂಲ್ ಮತ್ತೆ ಕಾಲೇಜ್ಗಳಲ್ಲಿ ಸೆಕ್ಸ್ ಎಜುಕೇಶನ್ ಅಂದ್ರೆ ರಿಪ್ರೊಡಕ್ಷನ್ ನ ಬಗ್ಗೆ ಮಾಹಿತಿ ಕೊಡ್ಬೇಕು. ಅವ್ರಿಗೆ ಏನೇನ್ ಡಿಸೀಸ್ ಆಗುತ್ತೆ, ಒಂದು ಸೆಕ್ಸುವಲ್ ಕ್ರೈಮ್ ನಡೆದಾಗ ಯಾವ ತರ ನಮ್ಮನ್ನ ನಾವು ರಕ್ಷಣೆ ಮಾಡ್ಕೋಬೇಕು, ನಮ್ಮ ಓನ್ ರಿಪ್ರೊಡಕ್ಟಿವ್ ಸಿಸ್ಟಮ್ ಮತ್ತೆ ನಮ್ಮ ಮೆನ್ಸ್ಟ್ರುಯೇಷನ್ ಬಗ್ಗೆ ಎಲ್ಲದ್ರ ಬಗ್ಗೆ ಮಕ್ಕಳಿಗೆ ಸ್ಕೂಲ್ ಲೆವೆಲ್ ಅಲ್ಲೇ ತಿಳಿಸ್ಕೊಡ್ಬೇಕು ಅನ್ನುವಂತ ಒಂದು ಇಂಟ್ರೊಡಕ್ಷನ್ ಟು ಸೆಕ್ಸ್ ಎಜುಕೇಶನ್ ಇನ್ ದ ಸ್ಕೂಲ್ ಅನ್ನೋಂಥದ್ದನ್ನ ಏಮ್ ಅನ್ನ ಜಾರಿಗೆ ತರ್ತಾರೆ. ಅಂಡ್ ಆಲ್ಸೋ ಹೈಜಿನಿಕ್ ಸೆಕ್ಸ್ ಪ್ರಾಕ್ಟೀಸಸ್, ಯಾವ ತರ ಈ ಸೆಕ್ಷುಲಿ ಡಿಸೀಸಸ್ ಬರುತ್ತೆ ಅಂತ ಹೇಳಿದ್ವಲ್ಲ, ಅದನ್ನೆಲ್ಲ ಬರ್ದೇ ಇರೋ ತರ ನಾವ್ ಯಾವ ತರ ಅವಾಯ್ಡ್ ಮಾಡ್ಬೋದು ಅನ್ನೋದ್ರ ಬಗ್ಗೆ ಜನಗಳಿಗೆ ಹೇಳ್ಬೇಕು. ಮತ್ತೆ ವಾಟ್ ಇಸ್ ದ ಇಂಪಾರ್ಟೆನ್ಸ್ ಆಫ್ ಬ್ರೆಸ್ಟ್ ಫೀಡಿಂಗ್, ಲ್ಯಾಕ್ಟೇಷನ್ ಅಂತ ಓದಿದಿರಲ್ಲ ರಿಪ್ರೊಡಕ್ಷನ್ ಅಲ್ಲಿ. ಲ್ಯಾಕ್ಟೇಷನ್ ಅಂತಂದ್ರೆ ಫಸ್ಟ್ ದಟ್ ಇಸ್ ಮದರ್ ವಿಲ್ is going to produce milk that to feed the young ones. ಸೊ ಅದರ ಅವಶ್ಯಕತೆ ಏನು, ಅದರ ತುಂಬಾ ಇಂಪಾರ್ಟೆನ್ಸ್ ಏನು ಅನ್ನೋ, ಅದು ಎಷ್ಟು ಮುಖ್ಯ ಆಗುತ್ತೆ ಫಾರ್ ದ ಪೋಸ್ಟ್ ನಟಲ್ ಕೇರ್. ಪೋಸ್ಟ್ ನಟಲ್ ಕೇರ್ ಅಂದ್ರೆ ನಟಲಿಟಿ ಮೀನ್ಸ್ ದ ಬರ್ತ್ ಆಫ್ ದ ಚೈಲ್ಡ್. ಆ ಒಂದು ಫೀಟಸ್ ಇದೆಯಲ್ಲ, ಬರ್ತ್ ಆಗಿರುವಂತದ್ದು ಮಗು ಹುಟ್ಟಿರುತ್ತಲ್ವಾ, ಅದಕ್ಕೆ ಈ ಬ್ರೆಸ್ಟ್ ಫೀಡಿಂಗ್ ಎಷ್ಟು ಅವಶ್ಯಕತೆ ಇದೆ. ಫೀಟಸ್ ಬಾರ್ನ್ ಆದ್ಮೇಲೆ ನಾವು ಅದಕ್ಕೆ ಕೇರ್ ಮಾಡ್ತೀವಲ್ಲ, ದಟ್ ಇಸ್ ಕಾಲ್ಡ್ ಪೋಸ್ಟ್ ನಟಲಿಟಿ. ಪೋಸ್ಟ್ ನಟಲ್ ಅಂದ್ರೆ ಆಫ್ಟರ್ ಬರ್ತ್ ತಗೊಳ್ಳುವಂತಹ ಕೇರ್ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಅನ್ನೋದನ್ನ ತಿಳಿಸ್ಕೊಡ್ಬೇಕು. ಮತ್ತೆ ಬರೀ ಮೇಲ್ ಚೈಲ್ಡ್ ಮಾತ್ರ ಅಲ್ಲ, ಮೇಲ್ ಮತ್ತೆ ಫಿಮೇಲ್ ಚೈಲ್ಡ್ ಇಬ್ರು ಈಕ್ವಲ್ ಆಪರ್ಚುನಿಟಿನ ಕೊಡ್ಬೇಕು. ಮತ್ತೆ ಸೆಕ್ಸ್ ರಿಲೇಟೆಡ್ ಕ್ರೈಮ್ಸ್ ಗಳ ಬಗ್ಗೆ ಜನಗಳಿಗೆ ಅವೇರ್ನೆಸ್, ಜಾಗೃತಿ ಮೂಡಿಸ್ಕೊಡ್ಬೇಕು ಅನ್ನುವಂತಹ ಸಾಕಷ್ಟು ಏಮ್ ಗಳನ್ನ ಇಟ್ಕೊಂಡಿರೋದು ಈ RCH ಪ್ರೋಗ್ರಾಮ್. ಸೊ ಏನೇನು ಒಂದು ರಿಪ್ರೊಡಕ್ಟಿವ್ ಹೆಲ್ತ್ ನ ನಾವು ರೀಚ್ ಮಾಡಕ್ ಆಗದೆ ಏನೇನ್ ಪ್ರಾಬ್ಲಮ್ಸ್ ಇತ್ತು, ಆ ಪ್ರಾಬ್ಲಮ್ಸ್ ನೆಲ್ಲ ದೂರ ಮಾಡೋದಕ್ಕೆ ಅಂತಾನೆ ಒಂದು RCH ಪ್ರೋಗ್ರಾಮ್ ಡೆವಲಪ್ ಆಗುತ್ತೆ. ಈ RCH ಪ್ರೋಗ್ರಾಮ್ ನ ಸ್ಟ್ರಾಟಜೀಸ್ ಗಳು ಏನು, ಏನೇನ್ ಸ್ಟ್ರಾಟಜೀಸ್ ಇತ್ತು ಅಂತಂದ್ರೆ, ದೇ ಹ್ಯಾಸ್ ಟು ಪ್ರೊವೈಡ್ ಇನ್ಫ್ರಾಸ್ಟ್ರಕ್ಚರ್, ಗುಡ್ ಮೆಡಿಕಲ್ ಸಪೋರ್ಟ್ ಗಳನ್ನ ಕೊಡ್ಬೇಕು. ಮೆಡಿಕಲ್ ಅಸಿಸ್ಟೆನ್ಸ್ ಅಂದ್ರೆ ಅವರಿಗೆ ಎಲ್ಲಾ ತರದ ಹಾಸ್ಪಿಟಲ್ಸ್ ಮತ್ತೆ ವಾಟ್ ಎವರ್ ದ ನೆಸೆಸರಿ ಫೆಸಿಲಿಟೀಸ್ ಅವರಿಗೆ ಬೇಕು, ರೀಚ್ ದ ರಿಪ್ರೊಡಕ್ಟಿವ್ ಹೆಲ್ತ್ ಎಲ್ಲ ಕೊಡ್ಬೇಕು ಅಂತ. ಇದೊಂದು ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್. ಸ್ಟ್ಯಾಚ್ಯುಟರಿ ಬ್ಯಾನ್ ಆನ್ amniocentesis for sex determination is legally check increase. ಸೊ read this again, ಹೇಳ್ತೀನಿ ಮತ್ತೆ. ಇದು ಒಂದು ಮುಖ್ಯವಾದ ಸ್ಟ್ರಾಟಜಿ ಅವ್ರು ತಗೊಂಡಿದ್ದು. ಏನಪ್ಪಾ ಅಂತಂದ್ರೆ, ಸ್ಟ್ಯಾಟ್ಯುಟರಿ ಬ್ಯಾನ್ ಆನ್ amniocentesis. amniocentesis ಅನ್ನ ಬ್ಯಾನ್ ಮಾಡ್ಬೇಕು ಅಂತ ಒಂದು ಪಡವನ್ನ ಅವ್ರು ತೊಡ್ತಾರೆ. ಏನು amniocentesis ಅಂತಂದ್ರೆ, ಇಟ್ ಈಸ್ ಅ ಮೆಥಡ್ ಆಫ್ ಡಿಟರ್ಮೈನಿಂಗ್ ಸೆಕ್ಸ್ ಆಫ್ ದ ಫೀಟಸ್. ಅಂದ್ರೆ ಏನಪ್ಪಾ ಅಂದ್ರೆ, ಮದರ್ ನ ಬಾಡಿ ಒಳಗಡೆ ಐ ಮೀನ್ ಯುಟರಸ್ ಅಲ್ಲಿ ಮಗು ಇದ್ದಾಗಲೇನೆ ಅದು ಯಾವ ಜೆಂಡರ್, ಯಾವ ಸೆಕ್ಸ್, ಮೇಲ ಫಿಮೇಲ ಅಂತ ತಿಳ್ಕೊಳ್ಳುವಂತ ಒಂದು ಮೆಥಡ್ಗೆ ನಾವು amniocentesis ಅಂತ ಕರಿತೀವಿ. ಅಂದ್ರೆ ಭ್ರೂಣ ಅಥವಾ ಒಂದು ಲಿಂಗವನ್ನ ಪತ್ತೆ ಮಾಡೋದು, ಅಂದ್ರೆ ಅದು ಮೇಲ ಫಿಮೇಲ ಅಂತ ಹುಟ್ಟಕ್ ಮುಂಚೆನೆ ತಿಳ್ಕೊಳ್ತೀವಲ್ಲ, ಆ ಒಂದು ಪ್ರೋಸೆಸ್ಗೆ amniocentesis ಅಂತ ಕರಿತೀವಿ. ಸೊ ಈ amniocentesis ನ ಬ್ಯಾನ್ ಮಾಡ್ತಾರೆ.
ಏನಕ್ಕಪ್ಪ ಅಂದ್ರೆ ಹಿಂದೆ ಅದ್ರ ಒಂದು ಸೆಕ್ಸ್ ಯಾವ್ದು ಮೇಲ ಫಿಮೇಲ್ ಅಂತ ತಿಳ್ಕೊಂಡು ಫಿಮೇಲ್ ಆಗಿದೆ ಅದನ್ನ ಸಾಯಿಸ್ಬಿಡ್ತಿದ್ರು. ಫಿಮೇಲ್ ಫಿಟಿಸೈಡ್ ಅಂತ ಕರಿತೀವಿ, ಅಂದ್ರೆ ಹೆಣ್ಣು ಭ್ರೂಣ ಹತ್ಯೆ. ಫಿಟಿಸೈಡ್ ಅಂದ್ರೆ ಭ್ರೂಣನ ಹತ್ಯೆ ಮಾಡ್ತಾ ಇದ್ರು. ಸೊ ಅದಕ್ಕೋಸ್ಕರ ಏನೇನ್ ಮಾಡ್ತಾರೆ, ಆಮ್ನಿಯೋಸಿಂಥಸಿಸ್ ನ ಬ್ಯಾನ್ ಮಾಡ್ತಾರೆ. ಯಾಕೆ? ಟು ಲೀಗಲಿ ಚೆಕ್ ದ ಇನ್ಕ್ರೀಸ್ ಫಿಮೇಲ್ ಫಿಟಿಸೈಡ್, ಅಂದ್ರೆ ಹೆಚ್ಚಾಗ್ತಾ ಇರುವಂತ ಹೆಣ್ಣು ಭ್ರೂಣ ಹತ್ಯವನ್ನ ಚೆಕ್ ಅಂದ್ರೇನು, ಟು ಸ್ಟಾಪ್ ಲೀಗಲಿ, ಕಾನೂನುಬದ್ಧವಾಗಿ ಅದನ್ನ ಸ್ಟಾಪ್ ಮಾಡೋದಕ್ಕೋಸ್ಕರ. ಇದು ಒಂದು ಮೇನ್ ಸ್ಟ್ರಾಟಜಿ ಅವ್ರು ತಗೊಂಡಿದ್ದು. ಯಾಕಂದ್ರೆ ನಾವು ಫಸ್ಟ್ ಹೇಳಿದ್ವಿ ಫಿಮೇಲ್ ಮತ್ತೆ ಮೇಲ್ ಇಬ್ರಿಗೂ ಕೂಡ ಈಕ್ವಲ್ ಆಪರ್ಚುನಿಟಿನ ಕೊಡ್ಬೇಕಾಗಿತ್ತು ಅಂತ. ಅದಕ್ಕೋಸ್ಕರ ಆಮ್ನಿಯೋಸಿಂಥಸಿಸ್ ಪದ್ಧತಿನ ಏನ್ ಮಾಡ್ತಾರೆ, ದೇವನ ಬ್ಯಾನ್ ಮಾಡ್ತಾರೆ. ಸೊ ದಟ್ ಇಸ್ ದ ಮೇನ್ ಸ್ಟ್ರಾಟಜಿ. ಬ್ಯಾನ್ ಮಾಡ್ಬೇಕು ಅನ್ನೋದೇ ಅವ್ರದ್ದು ಒಂದು ಸ್ಟ್ರಾಟಜಿ. ಕೇಳ್ತಾರೆ ವೈ ಸ್ಟ್ಯಾಟ್ಯುಟರಿ ಬ್ಯಾನ್ ಆನ್ ಆಮ್ನಿಯೋಸಿಂಥಸಿಸ್, ಯಾಕೆ ಬ್ಯಾನ್ ಆಯ್ತು ಅಂತಂದ್ರೆ ಇದೇ ಆನ್ಸರ್, ಟು ಲೀಗಲಿ ಚೆಕ್ ದ ಇನ್ಕ್ರೀಸಿಂಗ್ ಫಿಮೇಲ್ ಫಿಟಿಸೈಡ್. ಅತಿ ಹೆಚ್ಚಾಗ್ತಾ ಇದ್ದಿದ್ದಂತ ಹೆಣ್ಣು ಭ್ರೂಣ ಹತ್ಯವನ್ನ ಕಾನೂನುಬದ್ಧವಾಗಿ ಸ್ಟಾಪ್ ಮಾಡೋದಕ್ಕೋಸ್ಕರ, ನಿಲ್ಲಿಸ್ಕೋದಕ್ಕೋಸ್ಕರ ಆಮ್ನಿಯೋಸಿಂಥಸಿಸ್ ಮಾಡಿದ್ವಿ. ಆಮ್ನಿಯೋಸಿಂಥಸಿಸ್ ಅಂದ್ರೆ ಏನು? ಇಟ್ಸ್ ಅ ಮೆಥಡ್ ಆಫ್ ಸೆಕ್ಸ್ ಡಿಟರ್ಮಿನೇಷನ್. ಸೆಕ್ಸ್ ಡಿಟರ್ಮಿನೇಷನ್ ಅಂದ್ರೆ ಏನು? ಅದು ಯಾವ ಸೆಕ್ಸ್, ಐ ಮೀನ್ ಮೇಲ್ ಆರ್ ಫಿಮೇಲ್ ಅಂತ ತಿಳ್ಕೊಳ್ಳುವಂತ ಒಂದು ಪದ್ಧತಿ. ಯಾವ ತರ ಮಾಡ್ತಾರೆ ಅದನ್ನ ಅಂತಂದ್ರೆ, ದರ್ ಇಸ್ ಅನ್ ಆಮ್ನಿಯಾನ್ ಫ್ಲೂಯಿಡ್ ಅಂತ ಇರುತ್ತೆ. ಮದರ್ ಒಂದು ಆಮ್ನಿಯೋಟಿಕ್ ಫ್ಲೂಯಿಡ್ ಅಂತ ಇರುತ್ತೆ. ಅಂದ್ರೆ ಒಂದು ಪದರ ಇರುತ್ತೆ, ಚೀಲ ಮಗು ಮೇಲ್ಗಡೆ. ಆಮ್ನಿಯೋಟಿಕ್ ಫ್ಲೂಯಿಡ್ ನ ಸಿರಿಂಜ್ ಇಂದ ಹೊರಗೆ ತಗೊಂಡು ಅದನ್ನ ಲ್ಯಾಬೊರೇಟರಿಯಲ್ಲಿ ಟೆಸ್ಟ್ ಮಾಡಿ, ಕ್ರೋಮೋಸೋಮಲ್ ಸ್ಟಡಿ ಮಾಡಿ ಅದು ಮೇಲ ಫಿಮೇಲ್ ಅಂತ ಐಡೆಂಟಿಫೈ ಮಾಡ್ತಾ ಇದ್ರು. ಸೊ ಆ ಒಂದು ಆಮ್ನಿಯೋಸಿಂಥಸಿಸ್ ಬ್ಯಾನ್ ಆಗ್ಬೇಕು, ಅದನ್ನ ಮಾಡಿದ್ದು ಇವರು ಸ್ಟ್ರಾಟಜಿಸ್ ನ ತಗೊಂಡ್ಬಂದಿದ್ದು. ನೆಕ್ಸ್ಟ್ ಇನ್ಫರ್ಟಿಲಿಟಿ ಕ್ಲಿನಿಕ್ಸ್. ಕೆಲವರು ಇನ್ಫರ್ಟಿಲಿಟಿ ಅಂತಂದಾಗ ಏನಂದ್ರೆ ಮಗು ಆಗದೆ ಇರುವಂತದಕ್ಕೆ ನಾವು ಇನ್ಫರ್ಟಿಲಿಟಿ ಅಂತ ಕರಿತೀವಿ. ಹೂ ಆರ್ ನಾಟ್ ಏಬಲ್ ಟು ಪ್ರೊಡ್ಯೂಸ್ ಚೈಲ್ಡ್ ಅಂತವರಿಗೆ ಟು ಪ್ರೊಡ್ಯೂಸ್ ದ ಚೈಲ್ಡ್ ಅವ್ರಿಗೆ ಒಂದಷ್ಟು ಕ್ಲಿನಿಕಲಿ ಅವ್ರಿಗೆ ಒಂದಷ್ಟು ಫೆಸಿಲಿಟೀಸ್ ಅನ್ನ ಕೊಡ್ಬೇಕು. ಒಂದಷ್ಟು ಹೊಸ ರೀತಿಯಲ್ಲಿ ಹೌ ಟು ಮೇಕ್ ದೆಮ್ ಹ್ಯಾವ್ ಅ ಚೈಲ್ಡ್ ಅನ್ನೋದನ್ನ ಮೆಥಡ್ಸ್ ಮುಂದೆ ಇದೆ ನಮ್ಗೆ, ಇನ್ಫರ್ಟಿಲಿಟಿ ಮೆಥಡ್ಸ್ ಅಂತ ಓದ್ತೀರಾ, ಅದ್ರ ಬಗ್ಗೆ ಎಲ್ಲ ಅವರು ಒಂದಷ್ಟು ಸ್ಟ್ರಾಟಜಿಸ್ ತಗೋತಾರೆ. ಚೈಲ್ಡ್ ಇಮ್ಯುನೈಸೇಷನ್ ಪ್ರೋಗ್ರಾಮ್ ಅಂತಂದ್ರೆ ಚಿಕ್ಕ ಮಕ್ಕಳುಗಳಿಗೆ ವ್ಯಾಕ್ಸಿನ್ಸ್ ಹಾಕ್ಸೋದು ಮತ್ತೆ ಇಮ್ಯುನೈಸೇಷನ್ ಪವರ್ ನ ಯಾವ ತರ ಎಲ್ಲ ಜಾಸ್ತಿ ಮಾಡಬಹುದು ಅನ್ನೋದ್ರ ಬಗ್ಗೆ ಸ್ಟ್ರಾಟಜಿಸ್ ತಗೋತಾರೆ. ಲೀಗಲೈಸಿಂಗ್ ದ ಎಂಟಿಪಿ ಅಂದ್ರೆ ಮೆಡಿಕಲ್ ಟರ್ಮಿನೇಷನ್ ಆಫ್ ಪ್ರೆಗ್ನೆನ್ಸಿ, ಅದು ಮುಂದೆ ಕಾನ್ಸೆಪ್ಟ್ ಬರುತ್ತೆ. ಮುಂದೆ ಹೇಳ್ತೀನಿ ನಾನು ಇದನ್ನ. ಪಾಪ್ಯುಲೇಷನ್ ಸೈಜ್ ಹೆಚ್ಚಾಗ್ತಾ ಇರೋದಕ್ಕೆ ಲೀಗಲೈಸ್ ಮಾಡ್ತಾರೆ, ಅಂದ್ರೆ ಕಾನೂನುಬದ್ಧವಾಗಿ ಎಂಟಿಪಿ ಸರಿ, ಇಟ್ ಇಸ್ ಕರೆಕ್ಟ್ ಅಂತ ಲೀಗಲೈಸ್ ಮಾಡ್ತಾರೆ. ಕಾನೂನಿನಿಂದ ಬಾಹಿರ ಅಲ್ಲ, ಕಾನೂನು ಬದ್ಧವಾಗಿದೆ, ಕರೆಕ್ಟ್ ಆಗಿದೆ ಅಂತ ಅದನ್ನ ಕಾನೂನಡಿಯಲ್ಲಿ ಎಂಟಿಪಿ ಮಾಡೋದು ಸರಿ ಅಂತ ಇವರು ಒಂದು ಸ್ಟ್ರಾಟಜಿನ ತಗೋತಾರೆ. ಏನ್ ಎಂಟಿಪಿ ಅಂದ್ರೆ, ವಿ ವಿಲ್ ಸ್ಟಡಿ ಇಟ್. ಇಲ್ಲಿ ನೋಡಿ, ಇಲ್ಲಿ ಎರಡು ಕಾನ್ಸೆಪ್ಟ್ಸ್ ನಿಮ್ಗೆ ಅರ್ಥ ಆಗದೆ ಇರ್ಬೋದು. ಇನ್ಫರ್ಟಿಲಿಟಿ ಕ್ಲಿನಿಕ್ ಅಂದ್ರೆ ಏನು, ಎಂಟಿಪಿ ಅಂದ್ರೆ ಏನು ಅಂತ ಇದನ್ನ ನೆಕ್ಸ್ಟ್ ನಾವು ಓದ್ತೀವಿ. ಓಕೆನಾ? ದೀಸ್ ಆರ್ ಆಲ್ ಸರ್ಟನ್ ಸ್ಟ್ರಾಟಜೀಸ್ ವಿಚ್ ವರ್ taken by the government under this RCH program. Okay, so what are the improvements? Strategies ನಾವು ಮಾಡಿದ್ರು, ಅದಾದ್ಮೇಲೆ ಏನೇನು ಬದಲಾವಣೆಗಳಾಯ್ತು ಅಂತಂದ್ರೆ, there is a new oral contraceptive for female, CDRI ಲಕ್ನೋ ಅವರು ಇಂಟ್ರೊಡ್ಯೂಸ್ ಮಾಡ್ತಾರೆ. ಏನಿದು ಅಂದ್ರೆ ಸಹೇಲಿ ಅನ್ನುವಂಥದ್ದು ಒಂದು ಓರಲ್ ಕಾಂಟ್ರಾಸೆಪ್ಟಿವ್ ಅಂತಂದ್ರೆ ಏನು? ಕಾಂಟ್ರಾಸೆಪ್ಟಿವ್ ಪಿಲ್. ಇದು ಕಾಂಟ್ರಾಸೆಪ್ಟಿವ್ ಪಿಲ್ ಅಂದ್ರೆ ಇದು ಒಂದು ಮಾತ್ರೆ. ಓರಲ್ ಕಾಂಟ್ರಾಸೆಪ್ಟಿವ್ ಅಂದ್ರೆ ನಾವು ಬಾಯಿಂದ ತಗೊಳ್ಳುವಂತ ಒಂದು ಮಾತ್ರೆ. ಏನಕ್ಕೆ ಇದು? ಇಟ್ ಇಸ್ ಅ ಕಾಂಟ್ರಾಸೆಪ್ಟಿವ್ ಪಿಲ್. ಕಾಂಟ್ರಾಸೆಪ್ಟಿವ್ ಅಂತಂದ್ರೆ ಬರ್ತ್ ನ ಕಂಟ್ರೋಲ್ ಮಾಡೋದು, ಪ್ರೆಗ್ನೆನ್ಸಿಯನ್ನ ಅವಾಯ್ಡ್ ಮಾಡೋದಕ್ಕೆ ಇರುವಂತಹ ಒಂದು ಪಿಲ್. ಯಾವುದು? ಸಹೇಲಿ ಅಂತ. ಮಾತ್ರೆ ಹೆಸರೇ ಸಹೇಲಿ, ಇನ್ ದ ಸೆನ್ಸ್ ಆ ಒಂದು ಬ್ರ್ಯಾಂಡ್ ಸಹೇಲಿ ಅನ್ನೋದನ್ನ ಫಸ್ಟ್ ಒಂದು ಲ್ಯಾಬೊರೇಟರಿಯಲ್ಲಿ ಪ್ರೊಡ್ಯೂಸ್ ಮಾಡ್ತಾರೆ. ಓಕೆ, CDRI ಅಂದ್ರೆ ಇಟ್ ಇಸ್ ಅ ಸೆಂಟ್ರಲ್ ಡ್ರಗ್ ರಿಸರ್ಚ್ ಇನ್ಸ್ಟಿಟ್ಯೂಟ್. ಎಲ್ಲಿದೆ ಇದು? ಸೆಂಟ್ರಲ್ ಡ್ರಗ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಲಕ್ನೋ ಅಲ್ಲಿದೆ. ಇವರು ಸಹೇಲಿ ಅನ್ನುವಂತಹ ಒಂದು ಓರಲ್ ಕಾಂಟ್ರಾಸೆಪ್ಟಿವ್ ನ ಫಿಮೇಲ್ಸ್ಗೆ ಏನ್ ಮಾಡ್ತಾರೆ? ಕಂಡುಹಿಡಿದು ಕೊಡ್ತಾರೆ. ವಾಟ್ ಇಸ್ ದ ಪರ್ಪಸ್? ಮುಂದೆ ಓದೋಣ ಅದನ್ನ ಏನಕ್ಕೆ ಅಂತ. ಓಕೆ, ನೆಕ್ಸ್ಟ್ ಇನ್ನೇನು ಮೆಡಿಕಲ್ ಅಸಿಸ್ಟೆನ್ಸ್ ಅಂದ್ರೆ ನಮ್ಮ ಮೆಡಿಸಿನ್ ಫೀಲ್ಡ್ ಅಲ್ಲಿ ಒಂದಷ್ಟು ಇಂಪ್ರೂವ್ಮೆಂಟ್ಸ್ ನ ತರ್ತಾರೆ. ಅದರಿಂದ MMR ಮತ್ತೆ IMR ಕಡಿಮೆ ಆಗುತ್ತೆ. ವಾಟ್ ಇಸ್ MMR? ಮೆಟರ್ನಲ್ mortality rate. What is IMR? Infant
ಮಾರ್ಟಲಿಟಿ ರೇಟ್. ಮಾರ್ಟಲಿಟಿ ಅಂದ್ರೆ ಸಾಯೋ ಸಂಖ್ಯೆ. ಇನ್ಫ್ಯಾಂಟ್ ಅಂದ್ರೆ ಚಿಕ್ಕ ಮಗುಗಳು, ಆಗ್ತಾನೆ ಹುಟ್ಟಿರುವಂತಹ ಮಗುಗಳು, ಶಿಶು ಸಾಯೋದು, ಮತ್ತೆ ಮಗು ಆದ ತಕ್ಷಣ ತಾಯಿ ಸಾಯೋದು. ಅದನ್ನ ಮೆಟರ್ನಲ್ ಮಾರ್ಟಲಿಟಿ ರೇಟ್ ಅಂದ್ರೆ ದ ನಂಬರ್ ಆಫ್ ಮದರ್ ಡೆತ್ ಆಫ್ಟರ್ ದ ಡೆಲಿವರಿ ಆದ್ಮೇಲೆ ಅಮ್ಮ ಸಾಯೋದಾಗಿರ್ಬೋದು, ಅಥವಾ ಹುಟ್ಟಿದ ತಕ್ಷಣ ಮಗು ಸಾಯೋದಾಗಿರ್ಬೋದು. ಇನ್ಫೆಂಟ್ ಮಾರ್ಟಲಿಟಿ ರೇಟ್ ಇದೆರಡನ್ನು ಕಡಿಮೆ ಮಾಡುತ್ತಾರೆ. ಯಾವ ರೀತಿಯಾಗಿ? ಹೆಚ್ಚು ಹೆಚ್ಚು ಮೆಡಿಕಲ್ ಫೆಸಿಲಿಟೀಸ್ ಅನ್ನ ಕೊಡೋದ್ರ ಮೂಲಕ, ಮೆಡಿಸಿನ್ ಅಲ್ಲಿ ಒಂದಷ್ಟು ಇಂಪ್ರೂವ್ಮೆಂಟ್ಸ್ ನ ತರೋದ್ರ ಮೂಲಕ ಮೆಟರ್ನಲ್ ಮಾರ್ಟಲಿಟಿ ರೇಟ್ ಮತ್ತೆ ಫಿಮೇಲ್ ಇನ್ಫ್ಯಾಂಟ್ ಮಾರ್ಟಲಿಟಿ ರೇಟ್ ಎರಡು ಏನಾಗುತ್ತೆ? ಆಟೋಮೆಟಿಕ್ ಆಗಿ ಕಡಿಮೆ ಆಗುತ್ತೆ. ಬೆಟರ್ ಡಿಟೆಕ್ಷನ್ ಅಂಡ್ ಕ್ಯೂರ್ ಆಫ್ STD, ಸೆಕ್ಶುಯಲಿ ಟ್ರಾನ್ಸ್ಮಿಟಿಂಗ್ ಡಿಸೀಸಸ್. ಕೆಲವೊಂದು ಡಿಸೀಸಸ್ ಗಳು ಯಾವ ರೀತಿ ಸೆಕ್ಸ್ ಇಂದ ಮೀನ್ಸ್ ಇಂಟರ್ ಕೋರ್ಸ್ ಆರ್ ಮೇಟಿಂಗ್ ಇಂದ ಟ್ರಾನ್ಸ್ಮಿಟ್ ಆಗುತ್ತೋ ಅದನ್ನ ಬೇಗ ಡಿಟೆಕ್ಟ್ ಮಾಡಿ ಕ್ಯೂರ್ ಮಾಡ್ಬೇಕು ಅನ್ನುವಂತಹ ಒಂದಷ್ಟು ಇಂಪ್ರೂವ್ಮೆಂಟ್ಸ್, ಬದಲಾವಣೆಗಳನ್ನ ತರ್ತಾರೆ. ಓಕೆ, ನೆಕ್ಸ್ಟ್ ವಾಟ್ ಯು ಮೀನ್ ಬೈ ಪಾಪ್ಯುಲೇಷನ್ ಎಕ್ಸ್ಪ್ಲೋಷನ್? ಪಾಪ್ಯುಲೇಷನ್ ಅಂತಂದ್ರೆ ಏನು? ಒಂದು ಪರ್ಟಿಕ್ಯುಲರ್ ಏರಿಯಾದಲ್ಲಿ ನಂಬರ್ ಆಫ್ ಒಂದೇ ಸ್ಪೀಶೀಸ್ಗೆ ಬಿಲಾಂಗ್ ಆಗಿರುವಂತಹ ಎಷ್ಟು ಜೀವಿಗಳು ಇದಾವೆ ಅನ್ನೋದನ್ನ ನಾವು ಪಾಪ್ಯುಲೇಷನ್ ಅಂತ ಕರಿತೀವಿ. ಎ ಟೋಟಲ್ ನಂಬರ್ ಆಫ್ ಇಂಡಿವಿಜುವಲ್ ಆಫ್ ಅ ಸ್ಪೀಸೀಸ್ ಲಿವಿಂಗ್ ಇನ್ ಎ ಪರ್ಟಿಕ್ಯುಲರ್ ಏರಿಯಾ ಅಟ್ ಅ ಪರ್ಟಿಕ್ಯುಲರ್ ಟೈಮ್. ಆ ಒಂದು ಪರ್ಟಿಕ್ಯುಲರ್ ಟೈಮ್ ಅಂತ ಯಾಕೆ ಹೇಳ್ತೀವಿ ಅಂದ್ರೆ 2016 ನಲ್ಲಿರೋ ಪಾಪ್ಯುಲೇಷನ್ 2020 ಅಲ್ಲಿ ಇರಲ್ಲ. ಆಸ್ ಅ ಟೈಮ್ ಚೇಂಜಸ್ ಪಾಪ್ಯುಲೇಷನ್ ಏನಾಗುತ್ತೆ? ಇನ್ಕ್ರೀಸರ್ ಆಗ್ಬೋದು, ಡಿಕ್ರೀಸರ್ ಆಗ್ಬೋದು. ದಟ್ ಇಸ್ ನಾಟ್ ನೆಸೆಸರಿ ನಾವು, ಬಟ್ ಪರ್ಟಿಕ್ಯುಲರ್ ಟೈಮ್ ಅಲ್ಲಿ ನಾವು ಅದನ್ನ ಮೆಜರ್ ಮಾಡ್ತೀವಿ ಅಂತ ಇರೋದು ಡೆಫಿನೇಷನ್. ಓಕೆನಾ? ಪಾಪ್ಯುಲೇಷನ್ rapidly increases in short period of time. ಸೊ ಇದು ಪಾಪ್ಯುಲೇಷನ್ ಡೆಫಿನೇಷನ್. ಓಕೆನಾ? ಸಾರಿ, ಪಾಪ್ಯುಲೇಷನ್ ಎಕ್ಸ್ಪ್ಲೋಷನ್ ಡೆಫಿನೇಷನ್ ಇಲ್ಲಿ ಬರ್ದಿದ್ದೀನಿ. ರ್ಯಾಪಿಡ್ ಇನ್ಕ್ರೀಸ್ ಇನ್ ದ ಪಾಪ್ಯುಲೇಷನ್ ಇನ್ ಶಾರ್ಟ್ ಪೀರಿಯಡ್ ಆಫ್ ಟೈಮ್. ಕಡಿಮೆ ಸಮಯದಲ್ಲಿ ಅತಿ ಹೆಚ್ಚು ಪಾಪ್ಯುಲೇಷನ್ ಜಾಸ್ತಿ ಆಗೋದು, ಜನಸಂಖ್ಯೆ ಜಾಸ್ತಿ ಆಗೋದನ್ನು ನಾವು ಪಾಪ್ಯುಲೇಷನ್ ಎಕ್ಸ್ಪ್ಲೋಷನ್ ಅಂತ ಕರಿತೀವಿ. ಅಂದ್ರೆ ಮಿತಿ ಮೀರಿ ಗ್ರೋ ಆಗ್ತಿದೆ ಪಾಪ್ಯುಲೇಷನ್ ಅಂತ. ಸೊ ಎಕ್ಸಾಂಪಲ್, 1900 ಅಲ್ಲಿ 2 ಬಿಲಿಯನ್ ಪಾಪ್ಯುಲೇಷನ್ ಇತ್ತು. 2000 ಅಲ್ಲಿ 6 ಬಿಲಿಯನ್ ಪಾಪ್ಯುಲೇಷನ್ ಆಯ್ತು ಎಂಟೈರ್ ವರ್ಲ್ಡ್ ಅಲ್ಲಿ. ಓಕೆನಾ? ಇನ್ ಕೇಸ್ ಆಫ್ ನಾವು ಇಂಡಿಯಾದ ಬಗ್ಗೆ ಮಾತಾಡೋದಾದ್ರೆ, ನಮ್ಗೆ ಇಂಡಿಪೆಂಡೆನ್ಸ್ ಬಂದ ಸಮಯದಲ್ಲಿ ಅರೌಂಡ್ 350 ಮಿಲಿಯನ್ ಪಾಪ್ಯುಲೇಷನ್ ಇತ್ತು. 2010 ಆಲ್ರೆಡಿ 1.2 ಬಿಲಿಯನ್ ಆಗೋಯ್ತು. ನಾವಿವಾಗ 2026 ಅಲ್ಲಿ ಇದ್ದೀವಿ. ಇವಾಗ ಯೋಚನೆ ಮಾಡಿ. ಸೊ ಪಾಪ್ಯುಲೇಷನ್ ಏನಾಗ್ತಾ ಇದೆ? ಎಕ್ಸ್ಪ್ಲೋಷನ್ ಮೀನ್ಸ್ ಹೆಚ್ಚಾಗ್ತಾ ಇದೆ. ಕಾರಣ ಏನು? ವೈ ಪಾಪ್ಯುಲೇಷನ್ ಇಸ್ ಇನ್ಕ್ರೀಸಿಂಗ್? ಹೆಲ್ತ್ ಫೆಸಿಲಿಟಿ ಚೆನ್ನಾಗಿ ಇನ್ಕ್ರೀಸ್ ಮಾಡ್ತಿದ್ದಾರೆ. ಮೆಟರ್ನಲ್ ಮಾರ್ಟಲಿಟಿ ರೇಟ್ ಮತ್ತೆ ಇನ್ಫೆಂಟ್ ಮಾರ್ಟಲಿಟಿ ರೇಟ್ ತುಂಬಾ ಕಡಿಮೆ ಆಗ್ತಿದೆ. ಯಾಕೆ? ಹೆಲ್ತ್ ಫೆಸಿಲಿಟಿ ಚೆನ್ನಾಗಿ ಸಿಗ್ತಿದೆಯಲ್ಲ ಅದಕ್ಕೆ. ರಿಪ್ರೊಡಕ್ಟಿವ್ ಏಜ್ ಅಲ್ಲಿರುವಂತಹವರ ಜನಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ರಿಪ್ರೊಡಕ್ಟಿವ್ ಏಜ್ ಅಂದ್ರೇನು? ರಿಪ್ರೊಡಕ್ಷನ್ ಏಜ್ ಅಂತಂದ್ರೆ ಯಾವುದು? ದಟ್ ಫರ್ಟಿಲಿಟಿಯನ್ನ ಡಿಟರ್ಮೈನ್ ಮಾಡೋದು. ಪ್ಯೂಬರ್ಟಿಯಿಂದ ಮೆನೋಪಾಸ್ ಒಳಗಡೆಗಿರುವಂತಹ ಏಜ್. ರಿಪ್ರೊಡ್ಯೂಸ್ ಮಾಡುವಂತಹ ಬೋತ್ ಮೆನ್ ಅಂಡ್ ವುಮೆನ್ ನ ಸಂಖ್ಯೆ ಏನಾಗ್ತಾ ಇದೆ? ಜಾಸ್ತಿ ಆಗ್ತಾ ಇದೆ, ಜಾಸ್ತಿ ಇದಾರೆ ಅಂತ. ಮತ್ತೆ ಲ್ಯಾಕ್ ಆಫ್ ಎಜುಕೇಶನ್. ಕೆಲವೊಬ್ಬರಿಗೆ ಎಜುಕೇಶನ್ ಇಲ್ಲ ಅಂದ್ರೂ ಕೂಡ, ರಿಪ್ರೊಡಕ್ಟಿವ್ ಹೆಲ್ತ್ ಬಗ್ಗೆ ಮಾಹಿತಿ ಇಲ್ಲ ಅಂದಾಗ್ಲೂ ಕೂಡ, ಎಜುಕೇಶನ್ ಇಲ್ಲ ಅಂದಾಗ ಆಟೋಮೆಟಿಕಲಿ ಪಾಪ್ಯುಲೇಷನ್ ಜಾಸ್ತಿ ಆಗುತ್ತೆ. ಬಿಕಾಸ್ ದೇ ಡೋಂಟ್ ನೋ ವಾಟ್ ಇಸ್ ದ ಇಂಪ್ಯಾಕ್ಟ್ ಆಫ್ ಇನ್ಕ್ರೀಸಿಂಗ್ ಪಾಪ್ಯುಲೇಷನ್. ಪಾಪ್ಯುಲೇಷನ್ ಹೆಚ್ಚಾಗೋದ್ರಿಂದ ಏನು ಅನ್ನೋದ್ರ ಬಗ್ಗೆ ಅರಿವೇ ಇರಲ್ಲ ಅವ್ರಿಗೆ. ಅದಕ್ಕೋಸ್ಕರ ಅಡ್ವಾನ್ಸ್ ಮೆಡಿಸಿನ್ಸ್ ಹೆಚ್ಚು ಮಾಡೋದ್ರಿಂದ. ಬೆಟರ್ ಸ್ಯಾನಿಟೇಷನ್ ಮತ್ತೆ ಕಮ್ಯುನಿಟಿ ಹೆಲ್ತ್. ಇದು ಕಮ್ಯುನಿಟಿ ಹೆಲ್ತಿಯಾಗಿರ್ಲಿ ಅಂತ ಬೆಟರ್ ಫೆಸಿಲಿಟೀಸ್ ನ ತರ್ತಾ ಇರೋದ್ರಿಂದ, ಕೆಲವೊಂದು ಸ್ಕೀಮ್ಸ್ ಗಳನ್ನ ಇಂಟ್ರೊಡ್ಯೂಸ್ ಮಾಡ್ತಾ ಇರೋದ್ರಿಂದ ಪಾಪ್ಯುಲೇಷನ್ ಜಾಸ್ತಿ ಆಗ್ತಿದೆ, ಜನಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಮತ್ತೆ ಪಾಪ್ಯುಲೇಷನ್ ಜನಸಂಖ್ಯೆ ಜಾಸ್ತಿ ಆಗೋದ್ರ ಜೊತೆಗೆ ಫುಡ್ ಪ್ರೊಡಕ್ಷನ್ ಕೂಡ. ಹಿಂದಿನ ಕಾಲದಲ್ಲಿ ಒಂದೊಂದ್ ಕಡೆ ಒಂದೊಂದ್ ಪ್ರದೇಶಗಳಲ್ಲಿ ಊಟ ತಿಂಡಿ ಇಲ್ಲದೆ ಬಡತನದಲ್ಲೇ ಸತ್ತಿರೋರು ಎಷ್ಟೋ ಜನ ಇದ್ದಾರೆ. ಆದ್ರೆ ಇವತ್ತು ಅಷ್ಟೊಂದು ಸಂಖ್ಯೆಯಲ್ಲಿ ನಾವು ಬಡತನ ನೋಡ್ತಾ ಇಲ್ಲ. ಯಾಕಂದ್ರೆ ಆಟೋಮ್ಯಾಟಿಕಲಿ ಗವರ್ನಮೆಂಟ್ ಹ್ಯಾಸ್ ಟೇಕನ್ ವೇರಿಯಸ್ ಸ್ಟೆಪ್ಸ್ ಟು ಇನ್ಕ್ರೀಸ್ ದ ಫುಡ್ ಪ್ರೊಡಕ್ಷನ್ ಅನ್ನ ಇನ್ಕ್ರೀಸ್ ಮಾಡೋದಕ್ಕೆ ಸಾಕಷ್ಟು ಸ್ಕೀಮ್ಸ್ ಗಳನ್ನ ಮತ್ತೆ ಒಂದಷ್ಟು ಪ್ರೋಗ್ರಾಮ್ಸ್ ಗಳನ್ನ ತಗೊಂಡಿರೋದ್ರಿಂದ ಫುಡ್ ಪ್ರೊಡಕ್ಷನ್ ನ ಕೊರತೆನೂ ಕೂಡ ನಮ್ಗೀಗ ಅಷ್ಟೊಂದಿಲ್ಲ. ಅದಕ್ಕೆ ಪಾಪ್ಯುಲೇಷನ್ ಏನಾಗ್ತಾ ಇದೆ? ಮಿತಿ ಮೀರಿ ಗೋ ಆಗ್ತಾ ಇದೆ. ಇದೆಲ್ಲ ಒಂದಷ್ಟು ರೀಸನ್ಸ್ ಯಾಕೆ ಪಾಪ್ಯುಲೇಷನ್ ಎಕ್ಸ್ಪ್ಲೋಷನ್ ಆಗ್ತಿದೆ ಅಂತ. ನೀವು ಈ ಪ್ರೆಸೆಂಟೇಶನ್ ಅನ್ನ ನಿಮ್ಮ ಮೇನ್ ನೋಟ್ಸ್ ಮಾಡಬೇಡಿ, ಬಿಕಾಸ್ ನನಗೆ ಒಂದಷ್ಟು ಪಾಯಿಂಟ್ಸ್ ನೆನಪಿರ್ಲಿ ಅಂತ ನಾನು ಇದು ಮಾಡ್ಕೊಂಡಿರೋ ಕೀ ಪಾಯಿಂಟ್ಸ್. ಸೊ ಕೀಪ್ ಯುವರ್ NCERT ವಿತ್ ಯು. ಅದ್ರ ಜೊತೆಯಲ್ಲಿ ಸ್ಟಡಿ ಮಾಡ್ತಾ ಹೋಗಿ. ಅಲ್ಲಿರೋ ವರ್ಡಿಂಗ್ಸ್ ನೀವು ಆದಷ್ಟು ಅರ್ಥ ಮಾಡ್ಕೊಳ್ಳಿ, ಆಡ್ ಮಾಡಿರೋದು. ಓಕೆನಾ?
ಅಂಡ್ ದ ಲಾಸ್ಟ್ ಫ್ಯೂ ಥಿಂಗ್ಸ್ ಏನಪ್ಪಾ ಅಂತಂದ್ರೆ ಕಾನ್ಸಿಕ್ವೆನ್ಸ್ ಆಫ್ ಪಾಪ್ಯುಲೇಷನ್ ಎಕ್ಸ್ಪ್ಲೋಷನ್. ಪಾಪ್ಯುಲೇಷನ್ ಹೆಚ್ಚಾಗೋದ್ರಿಂದ ಏನೇನು ಪರಿಣಾಮಗಳಾಗುತ್ತೆ, ಕಾನ್ಸಿಕ್ವೆನ್ಸ್ ಏನೇನು ಪ್ರಾಬ್ಲಮ್ಸ್ ಆಗುತ್ತೆ, ವಾಟ್ ಆರ್ ದ ಪ್ರಾಬ್ಲಮ್ಸ್ ವಿ ಮೈಟ್ ಫೇಸ್ ಇಫ್ ದ ಪಾಪ್ಯುಲೇಷನ್ ಕೀಪ್ ಆನ್ ಇನ್ಕ್ರೀಸಿಂಗ್. ಸ್ಕ್ಯಾರ್ಸಿಟಿ, ಬರಗಾಲ ಆಗುತ್ತೆ ಜನಗಳಿಗೆ, ಎಲ್ಲಾ ತರದಲ್ಲೂ ಯಾವ್ದ್ರಲ್ಲಿ ಬರಗಾಲ ಆಗ್ಬೋದು, ಇನ್ ಆಲ್ ಕೈಂಡ್ ಆಫ್ ರಿಸೋರ್ಸಸ್ ಖಾಲಿ ಆಗ್ತಾ ಆಗ್ತಾ ಎಲ್ಲರಿಗೂ ಎಲ್ಲಾ ತರದಲ್ಲೂ ಬರಗಾಲ ಬರುತ್ತೆ. ಅನ್ಎಂಪ್ಲಾಯ್ಮೆಂಟ್, ಯಾರಿಗೂ ಉದ್ಯೋಗ ಸಿಗಲ್ಲ, ಉದ್ಯೋಗದ ಕೊರತೆ ತುಂಬಾ ಹೆಚ್ಚಾಗುತ್ತೆ. ಹೈಜಿನಿಕ್ ಫೆಸಿಲಿಟಿ ಅಂದ್ರೆ ಕ್ಲೀನ್ಲಿನೆಸ್ ಇರಲ್ಲ. ಕ್ಲೀನ್ಲಿನೆಸ್ ಅಂತಂದ್ರೆ ಶುದ್ಧತೆಯಲ್ಲೂ ಕಾಪಾಡಲ್ಲ. ಎಜುಕೇಶನ್ ತಗೊಳಕ್ಕೆ ಸಮಸ್ಯೆ ಆಗ್ಬೋದು. ಪಾವರ್ಟಿ, ಜನರಲ್ಲಿ ಎಂಪ್ಲಾಯ್ಮೆಂಟ್ ಇಲ್ಲ ಅಂತಂದಾಗ ಆಟೋಮ್ಯಾಟಿಕಲಿ ಇದು ಕನೆಕ್ಟ್ ಆಗುತ್ತೆ, ಏನು ಬಡತನ ಬರುತ್ತೆ. ಸೊ ದೀಸ್ ಆರ್ ದ ಸರ್ಟನ್ ಕಾನ್ಸಿಕ್ವೆನ್ಸಸ್ ಪಾಪ್ಯುಲೇಷನ್ ಎಕ್ಸ್ಪ್ಲೋಷನ್ ಆಗೋದ್ರಿಂದ ಉಂಟಾಗುವಂತ ಪರಿಣಾಮ. ಹೌ ಟು ಕಂಟ್ರೋಲ್ ದಿಸ್ ಪಾಪ್ಯುಲೇಷನ್? ಸರಿ, ಪಾಪ್ಯುಲೇಷನ್ ಎಕ್ಸ್ಪ್ಲೋಷನ್ ಆಗುತ್ತೆ, ಪಾಪ್ಯುಲೇಷನ್ ಅಂದ್ರೆ ಏನು, ಯಾಕೆ ಪಾಪ್ಯುಲೇಷನ್ ಎಕ್ಸ್ಪ್ಲೋಷನ್ ಆಗ್ತಿದೆ, ಆಗೋದ್ರಿಂದ ಏನೇನ್ ಪರಿಣಾಮ ಎಲ್ಲ ಓದಿದ್ವಿ. ಇದನ್ನ ಕಂಟ್ರೋಲ್ ಮಾಡ್ಬೇಕಲ್ಲ, ಯಾವ ತರ ಕಂಟ್ರೋಲ್ ಮಾಡೋದು? ಗವರ್ನಮೆಂಟ್ ಹ್ಯಾಸ್ ಟೇಕನ್ ಸೋ ಮೆನಿ ಸ್ಟೆಪ್ಸ್. ಜನಗಳಿಗೆ ಎಜುಕೇಶನ್ ಕೊಡ್ತಾರೆ, ಕಾನೂನು ಅಲ್ಲಿ ಇರುವಂತಹ ಮೆಥಡ್ಸ್, ಕೆಲವೊಬ್ರು ಕಾನೂನಿನಿಂದ ಮೀನ್ಸ್ ಫ್ರಮ್ ದ ಗವರ್ನಮೆಂಟ್ ಒಂದಷ್ಟು ಎಜುಕೇಶನ್ ಫೆಸಿಲಿಟೀಸ್ ಜೊತೆಗೆ ಜನಗಳಿಗೆ ಅರಿವನ್ನ ಮೂಡಿಸ್ತಾ ಇದ್ದಾರೆ ರಿಪ್ರೊಡಕ್ಷನ್ ಹೆಲ್ತ್ ಬಗ್ಗೆ, ಮತ್ತೆ ಪಾಪ್ಯುಲೇಷನ್ ಯಾವ ತರ ಅವಾಯ್ಡ್ ಮಾಡ್ಬೇಕು ಅಂತ. ಮ್ಯಾರೇಜಬಲ್ ಏಜ್ ಅನ್ನ ಹೆಚ್ಚು ಮಾಡ್ತಾರೆ. ಬಿಕಾಸ್ ನಾವ್ ಹಿಂದೆ ಓದಿದ್ವಿ, ದೇರ್ ಇಸ್ ಮೋರ್ ರಿಪ್ರೊಡಕ್ಟಿವ್ ಏಜ್ ಪೀಪಲ್, ರಿಪ್ರೊಡಕ್ಟಿವ್ ಏಜ್ ಅಲ್ಲಿ ಇರುವಂತಹ ಜನ ಜಾಸ್ತಿ ಇದ್ರು ಅಂತ ಓದಿದ್ವಲ್ವಾ. ಸೊ ಅದಕ್ಕೆ ಏನ್ ಮಾಡಿದ್ರು, ಗವರ್ನಮೆಂಟ್ ಹ್ಯಾಸ್ ಬ್ರಿಂಗ್ ಒನ್ ಮೋರ್ ಮೆಜರ್. ಏನಪ್ಪಾ? ರೈಸಿಂಗ್ ದ ಮ್ಯಾರೇಜಬಲ್ ಏಜ್, ಅಂದ್ರೆ ಕಾನೂನುಬದ್ಧವಾಗಿ ಯಾವ ವಯಸ್ಸಲ್ಲಿ ಮದ್ವೆ ಆಗ್ಬೇಕು ಅನ್ನೋದನ್ನ ಒಂದು ತರ್ತಾರೆ. ಫಿಮೇಲ್ ಆಗಿದ್ರೆ 18 years ಆಗ್ಲೇಬೇಕು, ಕಂಪ್ಲೀಟ್ ಆಗಿರ್ಲೇಬೇಕು 18 years. ಮೇಲ್ ಆಗಿದ್ರೆ ಹಿ ಮಸ್ಟ್ ಬಿ ಅಟ್ ದ ಏಜ್ ಆಫ್ 21. ಇದಕ್ಕಿಂತ ಕೆಳಗಡೆ ಇದ್ರೆ ದಿ ಶುಡ್ ನಾಟ್ ಬಿ ಪರ್ಮಿಟೆಡ್ ಟು ಗೆಟ್ ಮ್ಯಾರಿಡ್, ಮದ್ವೆ ಆಗೋಗಿಲ್ಲ. ದಿಸ್ ಇಸ್ ದ ಮೇನ್ measure to control the population. ಇನ್ನೇನು ಫ್ಯಾಮಿಲಿ ಪ್ಲಾನಿಂಗ್ ಪ್ರೋಗ್ರಾಮ್ ತಂದಿದ್ದಾರೆ ನೋಡಿ 1951 ಅಲ್ಲಿ. ಏನೋ ಒಂದಷ್ಟು ಸ್ಲೋಗನ್ಸ್ ಬರುತ್ತೆ, ಹಮ್ ದೋ ಹಮಾರದು, ಇಂಡಿಯನ್ ಸ್ಲೋಗನ್. ಏನಂದ್ರೆ ನಾವಿಬ್ಬರು ನಮಗಿಬ್ಬರು. ಈ ತರ ವಿಧಿಲೆಲ್ಲ ಹೇಳೋದ್ರ ಮೂಲಕ ಅವೇರ್ನೆಸ್ ನ ಕ್ರಿಯೇಟ್ ಮಾಡಿ ಜನಗಳಿಗೆ ಪಾಪ್ಯುಲೇಷನ್ ಹೆಚ್ಚಾದ್ರೆ ಏನೇನಾಗುತ್ತೆ, ಒಂದು ಮನೆಗೆ 2 ಮಕ್ಕಳು ಸಾಕು, ಹಮ್ದೋ ನಾವಿಬ್ರು, ಆಲ್ರೆಡಿ ನಮ್ಗಿಬ್ರು. ಸೊ ಒಂದ್ ಸ್ಮಾಲ್ ನ್ಯೂಕ್ಲಿಯರ್ ಫ್ಯಾಮಿಲಿಗೆ 4 ಜನ ಸಾಕು. ಆತರ ಒಂದಷ್ಟು ಸ್ಲೋಗನ್ಸ್ ಗಳನ್ನ ದೇಶದಲ್ಲಿ ಹೊರಡಿಸ್ತಾರೆ. ದಟ್ ಇಸ್ ಫ್ಯಾಮಿಲಿ ಪ್ಲಾನಿಂಗ್ ಪ್ರೋಗ್ರಾಮ್ ಅಂಡರ್ ಅಲ್ಲಿ ಬರುವಂತ ಇಂಡಿಯನ್ ಸ್ಲೋಗನ್. ಜೊತೆಗೆ ಒಂದಷ್ಟು ಸ್ಪೆಷಲ್ ಫೆಸಿಲಿಟೀಸ್ ಗಳನ್ನ ಜನರಿಗೆ ಕೊಡ್ತಾರೆ ಟು ಎನ್ಕರೇಜ್ ಏನು ಲೆಸ್ ಚೈಲ್ಡ್, ಕಡಿಮೆ ಮಕ್ಕಳು ಇರ್ಲಿ ಅನ್ನೋದನ್ನ ಎನ್ಕರೇಜ್ ಮಾಡೋದಕ್ಕೋಸ್ಕರ ಒಂದಷ್ಟು ಫೆಸಿಲಿಟೀಸ್ ಗಳನ್ನ ಕೊಡ್ತಾರೆ. ಇನ್ಸೆಂಟಿವ್ಸ್, ಫ್ರೀ ಎಜುಕೇಶನ್, ಫ್ರೀ ರೇಷನ್ಸ್ ಕೊಡೋದು, ಪ್ರಮೋಷನ್ಸ್ ಕೊಡೋದು. ಯಾರಿಗೆ? ಎಲ್ಲರಿಗೂ ಅಲ್ಲ. ಟು ದ ಫ್ಯಾಮಿಲಿ ಹೂ ಅಡಾಪ್ಟ್ 1 child norm, ಯಾರು ಒಂದೇ ಒಂದು ಮಕ್ಕಳು ಇರುತ್ತೋ ಮನೆಯಲ್ಲಿ ಅಂತವರಿಗೆ ಇದೆಲ್ಲಾ ಫೆಸಿಲಿಟೀಸ್ ಅನ್ನ ಕೊಡ್ತೀವಿ ಅಂದಾಗ ಜನ ಏನ್ ಮಾಡ್ತಾರೆ, ಆಟೋಮೆಟಿಕ್ ಆಗಿ ದೇ ಸ್ಟಾರ್ಟ್ ಸೀಕ್ ಇನ್ ಆರ್ಡರ್ ಟು ಒಬ್ಟೈನ್ ದಿಸ್ ಫೆಸಿಲಿಟೀಸ್. ಅವರು ನಮ್ಮ ಒಂದು ಧ್ಯೇಯ ಏನಿದೆಯೋ ಆ ಕಡೆಗೆ ಅವರು ಜನ ಹೋಲ್ತಾರೆ. ಅದಕ್ಕೋಸ್ಕರ ಏನ್ ಮಾಡುದು, ಒಂದಷ್ಟು ಮೆಜರ್ಸ್ ನ ಗವರ್ನಮೆಂಟ್ ತಗೊಳುತ್ತೆ ಟು ಕಂಟ್ರೋಲ್ ದ ಪಾಪ್ಯುಲೇಷನ್. ಅರ್ಥ ಆಗಿದಲ್ವಾ? ಇದ್ರ ಜೊತೆಗೆ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನಾವು ಪಾಪ್ಯುಲೇಷನ್ ಕಂಟ್ರೋಲ್ ಮಾಡೋದಕ್ಕೆ ಬಯಾಲಜಿಕಲಿ ಏನಾದ್ರು ದಾರಿ ಇದೆಯಾ ಅಂತ ಕೇಳಿದ್ರೆ ಅಫ್ಕೋರ್ಸ್ ಎಸ್ ಇದೆ. ಅದ್ರ ಬಗ್ಗೆ ನಾವು ಓದ್ತೀವಿ. ಸೊ ದಟ್ ಇಸ್ ವೈ ದಿಸ್ ಚಾಪ್ಟರ್ ಹ್ಯಾಸ್ ಗಿವನ್ ಟು ಯು. ಯಾಕಂದ್ರೆ ಅಟ್ ದಿಸ್ ಲೆವೆಲ್ ನಿಮ್ಗೆ ಇದ್ರೆಲ್ಲದ್ರ ಬಗ್ಗೆ ಅರಿವಿರ್ಬೇಕು, ಗೊತ್ತಿರ್ಬೇಕು ಅಂತ. If you feel if you have not cleared your, or if you find anything to ask, you can feel free to ask me in the comment section, and do as I have mentioned here, and also try to share these things to your friends, and also tell how you are feeling with my classes. ಹೇಗೆ ಅನ್ನಿಸ್ತಿದೆ, ಈಸಿ ಆಗ್ತಿದ್ರೆ you can recommend to your friends also. Okay, thank you. We'll meet in the next class.